ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನೆಲ್. ಮತ್ತೊಂದು ನನ್ನ ಪ್ರೆಗ್ನೆನ್ಸಿಯ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ನನ್ನ ದಿನ ನನ್ನನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಏನಿತ್ತು ಅದನ್ನೆಲ್ಲ ಮಾಡಿಕೊಂಡು ಟಿಫಿನಿಗೆ ಇವತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡ್ತಾಯಿದ್ರು. ಬಿಸಿ ಬಿಸಿ ರೊಟ್ಟಿ ತಿಂದೆ. ತುಂಬ ದಿನದಿಂದ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಪ್ರಿಪೇರ್ ಮಾಡೋಣ ಅಂತೇಳಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೆ. ಆ್ಯಂಡ್ ಇದು ನಾನು ಮಾಡ್ತಾ ಇರೋದು ಇನ್ನೊಂದೇನು ಅಂತ ಹೇಳಿದ್ರೆ ಗಿಣ್ಣು. ಗಿಣ್ಣು ಪೌಡ್ರು ಆಲ್ಮೋಸ್ಟ್ ಇವಾಗೆಲ್ಲ ಆನ್ಲೈನಲ್ಲಿ ಸಿಗ್ತಾ ಇದೆಯಲ್ಲ, ಒಂದ್ಸರಿ ಟ್ರೈ ಮಾಡೋಣ ಅಂಥೇಳಿ. ಆ್ಯಂಡ್ ನನಗೂ ಕೂಡ ತುಂಬ ದಿನದಿಂದ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಈವನ್ 3rd ಮಂತಲ್ಲೇ ನನಗೆ ಈ ಥರ ಅನ್ನಿಸ್ತಿತ್ತು. ಬಟ್ ಅವಾಗೆಲ್ಲ ತಿನ್ನೋಕ್ಕೆ ಬಿಡೋದಿಲ್ವಲ್ಲ, ಹೀಗಾಗಿ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ತಿನ್ನೋಣ ಅಂಥೇಳಿ ಇವಾಗ ತರಿಸ್ಕೊಂಡು ಆನ್ಲೈನಲ್ಲಿ ಬೈ ಮಾಡಿರೋದು ಇದನ್ನು ಮೀಶೋಲಿ. ಹೇಗಿರುತ್ತೆ ಅಂಥೇಳಿ ತರಿಸ್ಕೊಂಡಿದ್ದೆ. ಆ್ಯಂಡ್ ನನಗೆ ಮಾಡಿದ್ಮೇಲೆ ಅನಿಸಿರೋದು ಗಿಣ್ಣ ನಾನು ಪಾಕೆಟ್ ಹಾಲನ್ನ ಯೂಸ್ ಮಾಡಬೇಕಾಗಿತ್ತು, ಸ್ವಲ್ಪ ಅಂದರೆ ಥಿಕ್ಕಾಗಿರೋ ಹಾಲನ್ನ ಯೂಸ್ ಮಾಡಬೇಕಾಗಿತ್ತು ಅಂಥೇಳಿ. ನಾರ್ಮಲಿ ಈಗ ಮನೆಗೆಲ್ಲ ಹಾಕಕ್ಕೆ ಬರ್ತಾರಲ್ಲ ಹಾಲು, ಆಲ್ಮೋಸ್ಟ್ ಅವರೆಲ್ಲ ನೀರನ್ನು ಬೆರೆಸ್ಬಿಟ್ಟೇ ಕೊಟ್ಟಿರ್ತಾರೆ. ಹೀಗಾಗಿ ಸ್ವಲ್ಪ ಅದು ನೀರು ಆಗಿತ್ತು ಅಷ್ಟೇ. ಬಿಟ್ಟರೆ ಟೇಸ್ಟ್ ಮಾತ್ರ ಸೇಮ್ 95% ಸೇಮ್ ಅದೇ ಥರನೇ ಆಗಿತ್ತು. ಚೆನ್ನಾಗಿ ಅನಿಸ್ತು. ಬಟ್ ನನಗೆ ಥಿಕ್ ಮಿಲ್ಕ್ನ ಯೂಸ್ ಮಾಡಬೇಕಾಗಿತ್ತು ಅಂತ ಅನಿಸಿದ್ದು. ಆ್ಯಂಡ್ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಇದ್ರ ಜೊತೆ ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರನ್ನ ಈ ಸೈಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಮೊನ್ನೆ ನಾನು ನಿಮಗೆ ಹೇಳಿದ ಹಾಗೆಯೇ ಡೆಲಿವರಿ ಆದ ತಕ್ಷಣ ಪ್ರತಿದಿನ ಬರೀ ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಅಂತ ಹೇಳಿದರೆ ಬೋರ್ ಆಗುತ್ತಲ್ವ ತಿನ್ನೋಕ್ಕೆ ಅಂತೇಳಿ ಗೋಧಿನ ಹಾಕಿಸ್ಕೊಂಡು ಬಂದಿದ್ವಿ ಗಿರಣಿಗೆ. ಅದರಿಂದ ಈ ಥರ ತಿರುಗಿಸಿ ಮಾಡಿದರೆ ಲೈಕ್ ಸ್ಮಾಲ್ ಬಾಲ್ ಥರ ಆಗುತ್ತೆ. ಇದನ್ನೇ ಗುಳಿಗೆ ಅಂತ ಕರೆಯೋದು. ಆ್ಯಂಡ್ ನಾನಿಲ್ಲಿ ಗಿಣ್ಣಿಗೆ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬೆಲ್ಲ, ಆ ಪೌಡರು ಮತ್ತು ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕಿದ್ದೆ. ಆ್ಯಂಡ್ ಫೈನಲಿ ಈ ಥರ ಅದು ರೆಡಿಯಾಗಿತ್ತು. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ನೀವು ಯಾರಾದರೂ ಬೈ ಮಾಡಿ ತಿನ್ನಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಬಿಸಿಬೇಳೆ ಬಾತನ್ನ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತನ್ನ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಮತ್ತೆ ಗಿಣ್ಣು ಕೂಡ ತಿಂದೆ. ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಹೊತ್ತು ಆದಮೇಲೆ ಟೀ ಮಾಡ್ಕೊಂಡು ಕುಡಿದು ಗುಲಾಬ್ ಜಾಮೂನ್ ಮಾಡಬೇಕಾಗಿತ್ತಲ್ಲ, ಅದು ಪ್ರಿಪ್ರೇಷನ್ ನಡೆಸ್ಕೊಂಡಿದ್ದೆ. ಅದನ್ನು ಮುಗಿಸ್ಕೊಂಡೆ, ಗುಲಾಬ್ ಜಾಮೂನ್ ಮಾಡೋದನ್ನು ಕೂಡ. ಇವತ್ತಂತೂ ನನಗೆ ಮೇಲಿಂದ ಮೇಲೆ ಸ್ವಲ್ಪ ಕೆಲಸ ಮಾಡಿ ಟಯರ್ಡ್ ಅಂತ ಅನ್ನಿಸ್ತಿತ್ತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ. ನನ್ನೆಲ್ಲ ವೀಡಿಯೋಸ್ನು ನೀವು ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ವೀಡಿಯೋಸ್ನ ಪೂರ್ತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.